ಪ್ರೈಸ್ ದ ಲಾರ್ಡ್. ಅಲ್ಲೇಲುಯ. ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ಕೂಡಿ ಬಂದಿರುವಂಥ ಎಲ್ಲ ದೇವ ಜನರಿಗೂ ಪ್ರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಧರ್ಮೋಪದೇಶ ಕಂಡ 8ನೇ ಅಧ್ಯಾಯ 2ನೇ ವಚನವನ್ನು ನಾವು ಓದಿಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವವರು ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದನು ನೆನಪಿಗೆ ತಂದುಕೊಳ್ಳಿರಿ. ಆಮೆನ್. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು, ವೇದ ಭಾಗವನ್ನು ನಾವು ಓದುವಾಗ ವಾಕ್ಯ ಹೀಗೆ ಹೇಳ್ತದೆ: ದೇವರು ಇಸ್ರಾಯೇಲರನ್ನ 40 ವರ್ಷಗಳ ಕಾಲ ಅವರನ್ನ ಏನು ಮಾಡಿದ ಅಂತ ಹೇಳಿದ್ರೆ ನಡೆಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಈ 40 ವರ್ಷಗಳಲ್ಲಿ ಅರಣ್ಯದಲ್ಲಿ ದೇವರು ಅವರನ್ನು ನಡೆಸಿದಾಗ ಅವರು ಆತನ ಆಜ್ಞೆಗಳನ್ನು ಕೈಗೊಳ್ತಾರೋ ಇಲ್ಲ ಕೈಗೊಳ್ಳುವುದಿಲ್ಲ ಎಂಬುದಾಗಿ ದೇವರು ಪರೀಕ್ಷಿಸಿ ಅವರನ್ನು ಏನು ಮಾಡಿದಂತ ಹೇಳಿದ್ರೆ ನಾನಾ ಕಷ್ಟಗಳಿಗೆ ಒಳಪಡಿಸುವಾಗ ಅವರ ಮನೋಭಾವ, ಕಷ್ಟಗಳು ಬಂದಾಗ, ಪರಿಶೋಧನೆಗಳು ಬಂದಾಗ ಅವರ ಮನೋಭಾವನೆಗಳು ಹೇಗಿದೆ ಎಂಬುದಾಗಿ ದೇವರು ಪರೀಕ್ಷಿಸಿದ ನಮ್ಮದಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಪ್ರಿಯ ದೇವರ ಮಕ್ಕಳೇ, ಹೌದು, ದೇವರನ್ನು ನಂಬಿದಂಥ ನಾವು, ಯೇಸುವನ್ನು ಅನುಸರಿಸುವಂಥ ನಾವು, ಕಷ್ಟಗಳು ಬರುವಾಗ, ಇಕ್ಕಟ್ಟುಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ವ್ಯಾಧಿಗಳು ಬರುವಾಗ, ನಷ್ಟಗಳು ನಮಗೆ ಉಂಟಾದಾಗ, ತೊಂದರೆಗಳು ಎದುರಾಗಿ ಬರುವಾಗ, ವಿರೋಧಗಳು ನಮಗೆ ಎದುರಾಗಿ ಬರುವಾಗ, ಪರಿಶೋಧನೆಗಳು ನಮಗೆ ಬರುವಾಗ ನಮ್ಮ ಮನೋಭಾವನೆ ಹೇಗಿರುತ್ತೆ, ನಮ್ಮ ಮನೋಭಾವನೆಗಳು ಹೇಗೆ ಇರುತ್ತೆ ಎಂಬುದಾಗಿ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳಬೇಕು. ಹೌದಲ್ವಾ? ಈ ಒಂದು ವಿಷಯದಲ್ಲಿ ನಾವು ಅಬ್ರಾಮನ ವಿಷಯವನ್ನು ನಾವು ಗಮನಿಸುವಾಗ, ಅಬ್ರಾಮನ ವಿಷಯದಲ್ಲಿ ದೇವರು ಅವನಿಗೆ 100 ವರ್ಷದಲ್ಲಿ ಮಕ್ಕಳನ್ನು ಕೊಟ್ಟರು. 100 ವರ್ಷದಲ್ಲಿ ಒಂದೇ ಒಂದು ಗಂಡು ಮಗನನ್ನು ಕೊಟ್ಟನು. ಆ 100 ವರ್ಷದಲ್ಲಿ ಆ ಗಂಡು ಮಗ ಕೊಟ್ಟ ಮೇಲೆ ದೇವರು ಅಬ್ರಾಮನಿಂದ ಕೇಳುವಂಥ ಒಂದು ವಿಚಾರ ಏನಂತ ಹೇಳಿದ್ರೆ, ಆದಿಕಾಂಡ 22ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನಾವು ಓದುವಾಗ ವಾಕ್ಯ ಹೀಗೆ ಹೇಳ್ತದೆ: ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಾಮನೇ ಎಂದು ಕರೆಯಲು ಅವನು ಹಿಗೋ ಇದ್ದೇನೆ ಅಂದನು. ಆಗಲಾತನು, ನಿನ್ನ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮ ಮಾಡಬೇಕು ಅಂದನು. ಹಲ್ಲೆಲೂಯಾ. ನೋಡಿ, ಅಲ್ಲಿ 100 ವರ್ಷದಲ್ಲಿ 75 ವರ್ಷದಲ್ಲಿ ಅವನಿಗೆ ವಾಗ್ದಾನ ಮಾಡಿದ್ರು, ದೇವರು ನಿನಗೊಂದು ಮಗವನ್ನು ಕೊಡ್ತೇನೆ ಅಂತ. 100 ವರ್ಷದಲ್ಲಿ ದೇವರು ಕೊಟ್ಟರು. 25 ವರ್ಷ ಆ ಒಂದು ವಾಗ್ದಾನದ ಮಗನಿಗಾಗಿ ಕಾದನು. ಆ ವಾಗ್ದಾನ ಮಗನನ್ನ ಆ 100 ವರ್ಷದಲ್ಲಿ ಕಂಡಾಗ್ಲೂ ಸಹ ದೇವರು ಅವನನ್ನು ಪರೀಕ್ಷಿಸುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಅಬ್ರಾಮನನ್ನ ಏನಂತ ಹೇಳಿದ್ರೆ, ಇವನು ಆ ಮಗು ಮೇಲೆ ಇವಾಗ ಎಷ್ಟೋ ವರ್ಷ, 10 ವರ್ಷ, 20 ವರ್ಷ, 30 ವರ್ಷ ಆದಮೇಲೆ ಮಕ್ಕಳಾದರೆ, 5 ವರ್ಷ ಮಕ್ಕಳಾದ್ಮೇಲೆ ಆ ಮಗು ಮೇಲೆ ಬಹಳ ಪ್ರೀತಿ ಇರ್ತದೆ. ಆಗ ದೇವರು ನನ್ನನ್ನು ಪ್ರೀತಿಸ್ತಾನೋ ಇಲ್ಲ ಮಗನನ್ನು ಪ್ರೀತಿಸ್ತಾನೋ, ನನ್ನ ಮೇಲೆ ದೇವರಿಗೆ ಅವನಿಗೆ ಆಸೆ ಇದೆ ಇಲ್ಲ ದೇವ್ರ ಮೇಲೆ ಮಗನ ಮೇಲೆ ಆಸೆ ಇದೆ ಎಂಬುದಾಗಿ ದೇವರು ಅಬ್ರಾಮನನ್ನು ಪರಿಶೋಧಿಸುವುದನ್ನು ನಾವು ನೋಡ್ತೇವೆ. ಆ ಪರಿಶೋಧನೆಯಲ್ಲಿ ಅಬ್ರಾಮನು ಅವನ ಮನೋಭಾವನೆ ಬದಲಾಗಲಿಲ್ಲ. ಅವನ ಮನೋಭಾವನೆ ಯಾವುದೇ ಕಾರಣಕ್ಕೆ ವ್ಯತ್ಯಾಸವಾಗಲಿಲ್ಲ. ಅವನ ಮನೋಭಾವನೆಯಲ್ಲಿ ಯಾವುದೇ ರೀತಿಯಲ್ಲಿ ದೇವರಿಗೆ ವಿರುದ್ಧವಾದ ರೀತಿಯಲ್ಲಿ ಅವನು ಆಲೋಚನೆ ಮಾಡಲಿಲ್ಲ. ದೇವರು ಕೇಳಿದ್ದಕ್ಕೆ ಆ ಮಗನನ್ನು ದೇವರು ಹೇಳಿದ ಹಾಗೆ ಬಲಿ ಕೊಡೋದಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟನು. ಅವನ ಮನೋಭಾವನೆ ಚೇಂಜ್ ಆಗಲಿಲ್ಲ. ನಮ್ಮ ಮನೋಭಾವನೆ ಆಗಿರ್ತಿತ್ತು, 100 ವರ್ಷಕ್ಕೆ ದೇವರೇ ನೀನು ಮಕ್ಕಳು ಕೊಟ್ಟು ಈ ರೀತಿ ಮೋಸ ಮಾಡ್ತೀಯಲ್ಲ, ನಿನಗೆ ಕಣ್ಣಿದೆಯಾ, ನೀನು ನಿಜವಾದ ದೇವರನ್ನ, ನಿನಗೆ ಮನುಷ್ಯತ್ವಿದೆಯಾ, ಈ ರೀತಿ ದೇವ್ರಿಗೆ ನಾವು ಅನೇಕ ರೀತಿಯಲ್ಲಿ ಪ್ರಶ್ನೆ ಮಾಡಿಬಿಡ್ತಿದ್ವಿ. ನೀನು ದೇವರೇ ಅಲ್ಲ, ನಿನ್ನ ನಂಬಿದೀವಲ್ಲ, ಇನ್ನು ಮುಂದೆ ನಿನ್ನ ಆರಾಧಿಸಲ್ಲ, ಪ್ರಾರ್ಥನೆ ಬರಲ್ಲ, ಚರ್ಚೆ ಬರಲ್ಲ ಅಂದ್ಬಿಡ್ತಿದ್ವಿ. ಆದರೆ ಅಬ್ರಾಮನು ಯಾವುದೇ ರೀತಿಯಲ್ಲಿ ದೇವರಿಗೆ ವಿರುದ್ಧವಾಗಿ ಮಾತನಾಡಲಿಲ್ಲ. ದೇವ್ರು ಹೇಳಿದಕ್ಕೆ ವಿಧೇಯನಾಗಿ ಅದನ್ನು ಒಪ್ಪಿಸಿಕೊಟ್ಟು ಮಾಡಲಿಕ್ಕೆ ಅವನು ರೆಡಿಯಾದನು. ಪ್ರಿಯ ದೇವರ ಮಕ್ಕಳೇ, ಆದ್ದರಿಂದಲೇ ಅವನು ಆಶೀರ್ವಾದ ನಿಧಿ ಆದನು. ದೇವರು ಅವನ ನಂಬಿಕೆಯನ್ನು ನೋಡಿದ್ದನು, ನನ್ನ ನಂಬಿಕೆಯನ್ನು ಆಶೀರ್ವದಿಸಿದನು, ಅವನು ಆಶೀರ್ವಾದ ಹೊಂದಿದನು.
ಅವನ ಮುಖಾಂತರವಾಗಿ ಇಡೀ ವಿಶ್ವಕ್ಕೆ ಆಶೀರ್ವಾದ ಉಂಟಾಯಿತು ಪ್ರಿಯ ದೇವ್ರ ಮಕ್ಕಳೇ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ನಾವು ನೋಡುವುದಾದರೆ ಯೋಬನ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವರ ಮಕ್ಕಳೇ. ಯೋಬನ ಪುಸ್ತಕ 1ನೇ ವಚನ, ಕೆಲವೊಂದು ವಚನ ಹೀಗೆ ಹೇಳ್ತದೆ. 5ನೇ ವಚನ ತನಕ ನಾವು ಓದುವಾಗಲೂ ಸಹ ಅಲ್ಲಿ ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದಿದ್ದರಿಂದ ಅವನು ಮೂಡಣ ದೇಶದಲ್ಲೆಲ್ಲ ಬಹು ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು ಎಂಬುದಾಗಿ. ನೋಡ್ರಿ, ಅವನು ಅಷ್ಟೊಂದು ಐಶ್ವರ್ಯ, ಅಂತಸ್ತು, ಮಕ್ಕಳು ಎಲ್ಲ ಇದ್ದಾಗಲೂ ಸಹ ಅವನು ಹೇಗಿದ್ದಂತ ಹೇಳಿದ್ರೆ ಅವನು ಯಥಾರ್ಥ ಚಿತ್ತನಾಗಿದ್ದನಂತೆ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನೆಂಬುದಾಗಿ ನಾವು ನೋಡ್ತೇವೆ. ಅವನು ಕೆಟ್ಟದನ್ನು ನಿರಾಕರಿಸಿ ನಿರ್ದೋಷಿಯಾಗಿದ್ದನೆಂಬುದಾಗಿ ನಾವು ನೋಡ್ತಿದ್ದೀವಿ. ಇಂಥ ಒಂದು ನಂಬಿಕೆಯಲ್ಲಿ, ಭಕ್ತಿಯಲ್ಲಿ ಜೀವಿಸುವಂಥ ಇವನಿಗೆ ಒಂದು ಶೋಧನೆ ಸೈತಾನಿನಿಂದ ಬಂತು. ಆ ಸೈತಾನ್ ದೇವರ ಹತ್ರ ಹೋಗಿ ಕೇಳ್ಕೊಂಡು ಬಂದನು. ಆಗ ದೇವ್ರು ಹೇಳಿದನು, ಅವನ್ನ ಶೋಧಿಸಲಿಕ್ಕೆ ದೇವರು ಅವನಿಗೆ ಒಂದು ಅವಕಾಶವನ್ನ ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವ್ರ ಮಕ್ಕಳೇ, ನೋಡ್ತಾ ಇದ್ದೀವಿ. ಅವನು ಆ ಒಂದು ಬಂದು ಅವನಿಗಿದ್ದಂಥ ಎಲ್ಲ ಸ್ವಾಸ್ಥ್ಯ ನಾವು ಹೇಳಿದೀವಲ್ಲ, ಈ 15ನೇ ವಚನದಲ್ಲಿ ಹೇಳ್ತದೆ, ಶೇಬದವರು ಅವುಗಳ ಮೇಲೆ ಬಿದ್ದು ಒಡೆದು ಕೊಂದು ಹೋದರು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ಶೇಬದವರು ಬಂದರು, ಅವನ ಎತ್ತುಗಳನ್ನ ಉಳುತ್ತಿದ್ದಂಥ ಎತ್ತುಗಳನ್ನ, ಕತ್ತೆಗಳನ್ನ ಮೇಯಿಸುವವರನ್ನೆಲ್ಲ ಸಾಯಿಸಿಬಿಟ್ರು, ಹೊಡ್ಕೊಂಡು ಸಹ ಹೋದ್ರು. ಅದೇ ರೀತಿ 16ನೇ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ಸಹ ಅವರು ಬಂದು ಹೇಳ್ತಾರೆ, ಅವನು ಮಾತಾಡ್ತಿರುವಾಗಲೇ ಏನು ಮಾಡಿದ ಅಂತ ಹೇಳಿದ್ರೆ, ಮತ್ತೊಬ್ಬನು ಬಂದು ದೇವರ ಕಡೆಯಿಂದ ಆಕಾಶದಿಂದ ಬೆಂಕಿ ಬಿದ್ದು ಏನು ಮಾಡ್ತು, ಕುರಿಗಳನ್ನು ಆಳುಗಳನ್ನು ದಹಿಸಿಬಿಡ್ತು ಅಂತ ಹೇಳಿದ್ರು. 17ನೇ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ಹೇಳ್ತದೆ, ಅಷ್ಟರಲ್ಲಿ ಮತ್ತೊಬ್ಬರು ಬಂದು ಕಸ್ದೀಯರ 3 ಗುಂಪುಗಳಾಗಿ ಬಂದು ಒಂಟೆಗಳ ಮೇಲೆ ಬಿದ್ದು ಹೊಡ್ಕೊಂಡು ಹೋದ್ರು ಎಂಬುದಾಗಿ ಹಿಂಗೆ ನೋಡ್ತಿದ್ವಿ. 19ನೇ ವಚನಕ್ಕೆ ಬರಬೇಕಾದ್ರೆ ಏನು ಹೇಳ್ತದೆ ಅಂತಂದರೆ, ಈಗೋ ಅರಣ್ಯದ ಕಡೆಯಿಂದ ಗಾಳಿ ಬೀಸಿ ಮನೆ 4 ಮೂಲಿಗೆ ಹೊಡೆದ ಕಾರಣವಾಗಿ ಏನಂತ ಹೇಳ್ತಿದ್ರೆ, ಬಡಿದ ಕಾರಣವಾಗಿ ಮನೆಯಲ್ಲಿ ಯವನಸ್ಥರ ಮೇಲೆ ಬಿದ್ದಿದ್ದ ಕಾರಣವಾಗಿ ಅವರು ಸತ್ತು ಹೋಗ್ಬಿಟ್ರು, ಅವರ ಮಕ್ಕಳೆಲ್ಲ ಸತ್ತು ಹೋಗ್ಬಿಟ್ರು. ಈ ವಿಷಯಗಳನ್ನು ಕೇಳುವಾಗ ನಾವಾದರೂ ಹೇಳ್ತಿದ್ವಿ, ಅಯ್ಯೋ ದೇವರೇ, ಏನು ನನ್ನ ಜೀವನದಲ್ಲಿ ಹಿಂಗೆ ಮಾಡ್ಬಿಟ್ಟಲ್ಲ, ಒಂದೇ ದಿನ ಎಲ್ಲ ಹಾಳಾಗ್ಬಿಡ್ತಲ್ಲ, ಮಕ್ಕಳು ಸತ್ತೋದ್ರು, ನನ್ನ ದನ ಕರುಗಳೆಲ್ಲ ಹೋಗ್ಬಿಟ್ವು, ನನ್ನ ಹಾಳು ಕಾಳನ್ನ ಕೊಂದುಬಿಟ್ರು, ಈ ರೀತಿ ನೀವು ಮಾಡಿಬಿಟ್ಟಲ್ಲ, ನಾನು ಎಷ್ಟು ಭಯಭಕ್ತಿಯಿಂದ ಜೀವಿಸ್ತಿದ್ದೆ, ಎಷ್ಟು ಪ್ರಾರ್ಥನೆ ಮಾಡ್ತಿದ್ದೆ, ಎಷ್ಟು ಯಥಾರ್ಥವಂತನಾಗಿದ್ದೆ ನಿಮಗೆ ನಾವು ದೇವರಿಗೆ ವಿರುದ್ಧವಾಗಿ ನಾನು ಮಾತಾಡ್ತಿದ್ದೆ. ಆದರೆ ಆ ಯೋಬನಾಗಿ ಮಾತಾಡಲಿಲ್ಲ. ಏನಂತ ಹೇಳ್ತಾನೆ ಅಂತ ಹೇಳ್ತಾರೆ 21ನೇ ವಚನದಲ್ಲಿ, ಏನು ಇಲ್ಲದವನಾಗಿ ತಾಯಿ ಗರ್ಭದಿಂದ ಬಂದನು, ಏನು ಇಲ್ಲದವನಾಗಿ ಗತಿಸಿ ಹೋಗುವನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿಲ್ಲ. ನೋಡಿ, ಅವನ ಮನೋಭಾವನೆ ಬದಲಾಗಲಿಲ್ಲ, ಅವನ ಮನೋಸ್ಥಿತಿ ಬದಲಾಗಲಿಲ್ಲ, ಅವನ ಮನೋಸ್ಥಿತಿ ಬೇರೆ ಆಗಲಿಲ್ಲ. ಇವತ್ತು ನಮ್ಮ ಮನೋಸ್ಥಿತಿಗಳು ಬದಲಾಗ್ಬಿಡ್ತದೆ. ಈ ರೀತಿ ಒಂದೇ ದಿನ ಎಲ್ಲ ಹಾಳಾಗ್ಬಿಟ್ರೆ ನಾವು ದೇವರನ್ನು ದೂಷಿಸಿಬಿಡ್ತೀವಿ, ದೇವ್ರಿಗೆ ವಿರುದ್ಧ ಗುಣಗುಟ್ಟು ಬಿಡ್ತೀವಿ, ದೇವ್ರಿಗೆ ವಿರುದ್ಧ ಮಾತನಾಡ್ಬಿಡ್ತೀವಿ, ದೇವರೇ ನೀನು ಅಲ್ಲ ಅಂದ್ಬಿಡ್ತೀವಿ. ಆದರೆ ಯೋಬನು ಯಾವುದೇ ಕಾರಣಕ್ಕೆ ಆ ಒಂದು ರೀತಿಯಲ್ಲಿ ಹೇಳಲಿಲ್ಲ. ಹುಟ್ಟುವಾಗ ನಾನು ಏನಿಲ್ಲ ಬಂದೆ, ಇವಾಗ ಏನಿಲ್ಲವನಾಗಿದೆ, ದೇವರು ಕೊಟ್ಟರು ದೇವರೇ ತೆಗೆದುಕೊಂಡು ದೇವ್ರ ನಮಗೆ ಸ್ತೋತ್ರ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಮನೋಭಾವನೆ ಆಗಿದೆ. ಪರಿಶೋಧನೆಗಳು ಬಂದಾಗ, ಕಷ್ಟಗಳು ಬಂದಾಗ, ಹೋರಾಟಗಳು ಬಂದಾಗ ನಮ್ಮ ಮನೋಭಾವನೆಗಳು ಏನಾಗಿದೆ, ಮನೋಸ್ಥಿತಿ ಏನಾಗಿದೆ, ನಮ್ಮನ್ನು ನಾವು ವಿಚಾರಿಸ್ಕೊಳ್ಬೇಕು. ಇದಾದ ಮೇಲೆ 2ನೇ ವಿಚಾರವನ್ನು ನಾವು ಗಮನಿಸುವಾಗ, ಅದರಲ್ಲೂ ದೇವರಿಗೆ ವಿರುದ್ಧವಾಗಿ ಯೋಬನು ತಪ್ಪು ಮಾಡಲಿಲ್ಲ. ಆದರೆ ಈ 2ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನ ತನಕ ಬರಬೇಕಾದ್ರೆ ಅಲ್ಲೇನು ಮಾಡ್ತದೆ ಅಂತ 2ನೇ ಸಾರಿ ದೇವರ ಹತ್ರ ಹೋಗಿ ಸೈತಾನನ್ನು ಯೋಬನ ವಿಚಾರ ಹೇಳುವಾಗ ಅವ್ರಿಗೆ ಅಪ್ಪಣೆ ಕೊಡ್ತಾರೆ. ದೇವರು ಅಪ್ಪಣೆ ಕೊಟ್ಟಾಗ ಅವನು ಅಲ್ಲಿಂದ ಬಂದ್ಬಿಟ್ಟು ತಕ್ಷಣ ಏನು ಮಾಡ್ತಾನೆ, ಆಗ ಸೈತಾನನು 7ನೇ ವಚನದಲ್ಲಿ ಯೆಹೋವನ ಸನ್ನಿಧಿಯಿಂದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡುನತ್ತಿಯವರೆಗೂ ಕೆಟ್ಟ ಕುರುಗಳನ್ನು ಹುಟ್ಟಿಸಿದನು, ಅವನನ್ನು ಬಾಧಿಸಿದನೆಂಬುದನ್ನು ನೋಡ್ತೀವಿ. ಅವನು ಒಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕೂತುಕೊಂಡನು. ನೋಡ್ರಿ, ಅವನು ಏನು ಮಾಡ್ದಾನೆ, ಈಗಾಗಲೇ ಎಲ್ಲ ಹಾಳಾಯಿತು, ಈಗ ದೇಹದ ಮೇಲೆ ಹೊಡೆದನು, ಶರೀರದ ಮೇಲೆ ಹೊಡೆದನು, ರೋಗ ಬಂತು, ಕುರುಗಳು ಬಂತು. ಆದರೂ ಸಹ ಅವನ ಹೆಂಡತಿ ಹೇಳುವಂಥ ಒಂದು ವಿಚಾರ ಏನಂತ ಹೇಳಿದ್ರೆ, ಅಯ್ಯೋ ಹೀಗಿರುವಲ್ಲ ಅವನ ಹೆಂಡತಿ ಅವನಿಗೆ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದ್ಲು. ಆದರೆ ಯೋಬನ ಮನಸ್ಥಿತಿ ಇಂಥ ಸಮಯದಲ್ಲಿ ಹೆಂಡತಿ ಹತ್ತಿರವಿದ್ದು ಸಂತೈಸಬೇಕಾಯ್ತು, ಆದರಣೆ ಪಡಿಸ್ಬೇಕಾಯ್ತು, ಧೈರ್ಯ ಪಡಿಸ್ಬೇಕಾಯ್ತು, ನಿಧಿನ ಕಣಪ್ಪ, ಚಿಂತೆ ಮಾಡಬೇಡ,
ದೇವ್ರು ಏನಾದರೂ ಕೊಡ್ತಾನೆ ಅಂತ ಹೇಳ್ಬೇಕಾಯ್ತು. ಅದೇ ಅವಳು ಏನು ಮಾಡಿದ್ರು ಅಂತ ಹೇಳಿದ್ರೆ ಅವನಿಗೆ ವಿರುದ್ಧವಾಗಿ ಮಾತನಾಡಿದ್ರು. ಅವನು ನೊಂದಿದ್ದಾನೆ, ರೋಗದಲ್ಲಿದ್ದಾನೆ, ಹಾಳಾಗಿ ಎಲ್ಲ ಕಳ್ಕೊಂಡವನು ಕುಂತಿದ್ದಾನೆ. ಆದರೆ ಅವನಿಗೆ ಇನ್ನೂ ದುಃಖ ಬರುವಾಗೆ ಮಾತನಾಡುವಂಥ ವಿಚಾರ. ಅಂಥ ಸಮಯಗಳಲ್ಲಿ ಸಹ ಅವನು ದೇವರಿಗೆ ವಿರುದ್ಧವಾಗಿ ಅವನು ಮಾತಾಡಲಿಲ್ಲ. ಏನು ಹೇಳಿದಂತ ಹೇಳ್ತಾ 10ನೇ ವಚನದಲ್ಲಿ ಹೇಳ್ತದೆ, ಆಗ ಯೋಬನು ಆಕೆಗೆ ಮೂರ್ಖಳಂತೆ ಮಾತಾಡಿದಂತೆ ನೀನು ಮಾತಾಡುತ್ತಿ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವೆ ಅಷ್ಟೇ, ಕೆಟ್ಟದ್ದನ್ನು ಹೊಂದಬಾರದೋ ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪ ಮಾಡುವುದು ಅವನು ತುಟಿಗಳು ಹೊರಡಲಿಲ್ಲ. ಪಾಪ ಅವನ ತುಟಿಗಳಲ್ಲಿ ಹೊರಡಲಿಲ್ಲ ಎಂದು ನೋಡ್ರಿ ಹೆಂಗೆ ಹೇಳ್ತಾರೆ, ಹೌದಲ್ವಾ? ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳೇ, ನಮ್ಮ ಮನೋಭಾವನೆ ಏನು, ಮನಸ್ಥಿತಿ ಏನಾಗಿದೆ ಅಲ್ವಾ? ದೇವರ ಹಸ್ತದಿಂದ ನಾವು ಬರೀ ಒಳ್ಳೆಯದನ್ನೇ ಹೊಂದುವಷ್ಟಿದ್ದೇವೆ ಅಷ್ಟೇ, ಆದರೆ ಕೆಟ್ಟದನ್ನು ಹೊಂದಬಾರದು ಎಂಬುದಕ್ಕೆ ಕೇಳುವಂಥದ್ದನ್ನು ನೋಡ್ತೀವಿ. ಕೆಟ್ಟದ್ದು ಬಂದರೂ ದೇವರಿಗೆ ಸ್ತೋತ್ರ, ಒಳ್ಳೆಯದಾದರೂ ದೇವರಿಗೆ ಸ್ತೋತ್ರ, ಏನಾದರೂ ಸಹ ಅದು ಒಳ್ಳೆಯದೇ, ದೇವರಿಗೆ ಸ್ತೋತ್ರ ಎಂಬುದಾಗಿ ಅವನು ಯೋಬನ ಹೇಳುವಂಥದ್ದನ್ನು ನೋಡ್ತೀವಿ. ಆದರೆ ಯೋಬನ ಹೆಂಡತಿ ಮನಸ್ಥಿತಿ ನೋಡ್ರಿ, ಒಂದೇ ಸಾರಿ ಆ ಒಂಟೆ, ಕತ್ತೆ, ದನ, ಆಳು, ಮಕ್ಕಳು ಎಲ್ಲ ಹಾಳಾದ ಕಾರಣವಾಗಿ, ಇವನು ಕುರ ಬಂದು ಬೀದಿ ಬಿದ್ದ ಕಾರಣವಾಗಿ ಅವಳ ಮನಸ್ಥಿತಿ ಏನಾಯ್ತು? ದೇವರನ್ನು ದೂಷಿಸಿ ಸಾಯಿ, ನಿನ್ನ ಯಥಾರ್ಥತ್ವವನ್ನು ಬಿಡು, ದೇವರನ್ನು ಬಿಡು ಎಂಬುದಾಗಿ. ಇವತ್ತೆಷ್ಟೋ ಜನ ಯೋಬನ ಹೆಂಡತಿಯ ಹಾಗೆ ಕಷ್ಟಗಳು ಬರುವಾಗ, ಪರಿಶೋಧನೆಗಳು ಬರುವಾಗ, ದೋಷಗಳು ಬರುವಾಗ, ತೊಂದರೆಗಳು ಬರುವಾಗ, ವಿರೋಧಗಳು ಬರುವಾಗ ದೇವರನ್ನು ದೂಷಿಸುವಂಥದ್ದು, ದೇವರಿಗೆ ವಿರುದ್ಧ ಮಾತನಾಡುವಂಥದ್ದು, ದೇವರನ್ನ ಕೇವಲ ಕಾಣುವಂಥದ್ದು, ಜನಗಳ ಮುಂದೆ ನಾವು ದೇವರ ನಂಬಿಲ್ಲ ನಾವಂತ ಹೇಳ್ಕೊಂಡು ತಿರುಗಿ ವಿಗ್ರಹಾರಾಧನೆಗೆ ಹೋಗೋದು, ಮೂರ್ತಿ ಪೂಜೆಗಳಿಗೆ ಹೋಗೋದು, ಹಿಂಜರಿದು ಹೋಗೋದನ್ನು ನಾನು ನೋಡ್ತಾ ಇದ್ದೀವಿ ಯೋಬನ ಹೆಂಡತಿ ಥರ. ಇವತ್ತು ನಿಮ್ಮ ಮನಸ್ಥಿತಿ ಏನಾಗಿದೆ? ಶೋಧನೆಗಳು ಬರುವಾಗ, ಕಷ್ಟಗಳು ಬರುವಾಗ, ಹೋರಾಟಗಳು ಬರುವಾಗ, ರೋಗಗಳು ಬರುವಾಗ ನೀವು ದೇವರ ಮುಂದೆ ನೀವು ಯಥಾರ್ಥವಾಗಿ ಅಬ್ರಾಹ್ಮನ ರೀತಿಯಲ್ಲಿದ್ದೀರಾ? ಯೋಬನ ಹಾಗೆ ದೇವರ ಮುಂದೆ ನೀವು ಕೃತಜ್ಞತಾ ಸ್ತುತಿ ಸಲ್ಲಿಸುವಂಥವರಾಗಿದ್ದೀರಾ? ನಿಮ್ಮ ಮನಸ್ಥಿತಿ ಬದಲಾಗ್ತಾ ಇದೆಯಾ? ಒಂದು ವೇಳೆ ಆ ರೀತಿ ಆಗಿದ್ದರೆ ಇವತ್ತೇ ನಿಮ್ಮ ಮನಸ್ಥಿತಿಗಳನ್ನು ಬದಲಾಯಿಸಿಕೊಳ್ಳ್ರಿ. ದೇವರು ನಿಮ್ಮನ್ನು ಪರೀಕ್ಷಿಸುವವನಾಗಿದ್ದಾನೆ, ದೇವರು ನಿಮ್ಮನ್ನು ನೋಡುವವನಾಗಿದ್ದಾನೆ, ನಿಮ್ಮನ್ನು ಆ ಒಂದು ಪರಿಸ್ಥಿತಿಗಳಲ್ಲಿ ದೇವರು ಮೇಲಕ್ಕೆ ತರುವಂತನಾಗಿದ್ದಾನೆ. ಯೋಬನು ನಂಬಿಗಸ್ತರಾದ ಕಾರಣವಾಗಿ ದೇವರು ತಿರುಗಿ 2 ಆಶೀರ್ವಾದವನ್ನು ಅವನಿಗೆ ಕೊಟ್ಟರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಆಶೀರ್ವಾದ ಬೇಕಾ? ಇಂಥ ಪರಿಶೋಧನೆಯಲ್ಲಿ ಹೋಗುವಾಗ ನಮ್ಮ ಮನಸ್ಥಿತಿ ಬದಲಾಗಬಾರ್ದು, ನಮ್ಮ ಮನೋಭಾವನೆ ಬದಲಾಗಬಾರ್ದು. ನಾವು ದೇವರ ಮುಂದೆ ಯಥಾರ್ಥವಾಗಿ ಕಾಣಿಸ್ಕೊಳ್ಬೇಕು, ನಂಬಿಗಸ್ತರಾಗಿ ಕಳಿಸ್ಕೊಳ್ಳುವಾಗ ದೇವರ ಆಶ್ವಾಸನೆ. ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನ ಅಂತ ದೇವರೇ, ವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಇವರ ಮನೋಭಾವನೆಗಳು ಪರಿಶೋಧಿಸುವಾಗ, ಕಷ್ಟಗಳು ಬರುವಾಗ ದೇವರ ಮನೋಭಾವನೆ ಬದಲಾಗಬಾರ್ದು ರಾಜ. ದೇವರಿಗೆ ಯಥಾರ್ಥವಂತರಾಗಿ ನಂಬಿಗಸ್ತರಾಗಿ ನಿಲ್ಲುವಂತೆ ಸಹಾಯ ಮಾಡು. ನೀನು ಕೃಪೆ ಇವರೊಂದಿಗಿರಲಿ. ಯೇಸು ನಾಮದ ತಂದೆ, ಆಮೇನ್. ಆಮೇನ್. ಗಾಡ್ ಬ್ಲೆಸ್ ಯು.